ನಮ್ಮ ಗುಲ್ಬರ್ಗಾದ ಬ್ರಹ್ಮಪುರ ಬಡಾವಣೆಯಲ್ಲಿ ಸುಮಾರು 250ಕ್ಕೂ ಹೆಚ್ಚು ವರ್ಷಗಳ ಹಿಂದಿನ ದತ್ತ ಮಂದಿರ ಇದೆ. ಈ ದತ್ತ ಮಂದಿರವು ತನ್ನದೇ ಆದಂತಹ ಆಧ್ಯಾತ್ಮಿಕ ಶಕ್ತಿ ಹಾಗೂ ತನ್ನದೇ ಆದಂತಹ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿದೆ. ಇಂದಿಗೂ ಆಧ್ಯಾತ್ಮಿಕವಾಗಿ ಸಾಂಸ್ಕೃತಿಕವಾಗಿ ಹಲವಾರು ಕಾರ್ಯಕ್ರಮಗಳು ಈ ದತ್ತ ಮಂದಿರದಲ್ಲಿ ನಡೆಯುತ್ತವೆ. ದತ್ತ ಜಯಂತಿಯು ಕೂಡ ಅದ್ಧೂರಿಯಾಗಿ ಈ ದೇವಾಲಯದಲ್ಲಿ ಆಚರಣೆ ಮಾಡಲಾಗುತ್ತೆ. ಈ ಒಂದು ದೇವಾಲಯದ ಅರ್ಚಕರಾದಂತಹ ತ್ರಿಯಂಬಕ್ ಅರ್ಚಕರಿಂದ ಈ ದೇವಾಲಯದ ಪೌರಾಣಿಕ ಹಿನ್ನೆಲೆಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಾಧ್ಯವಾದಷ್ಟು ಮಾಹಿತಿಯನ್ನು ನೀಡ್ತೇನೆ. ಹಾಗೂ ಈ ದೇವಾಲಯ ವಿಶೇಷತೆ ಹಾಗೂ ಪೌರಾಣಿಕ ಹಿನ್ನೆಲೆಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ಈ ಹಿಂದೆ ಬೇರೆ ಬೇರೆ ದೇವಾಲಯಗಳ ಬಗ್ಗೆ ನಾನು ನಿಮಗೆ ಪರಿಚಯವನ್ನು ಮಾಡಿದ್ದೆ. ಇಂದು ನಮ್ಮ ಬ್ರಹ್ಮಪುರ್ನಲ್ಲಿ ದತ್ತಾತ್ರೇಯ ದೇವಾಲಯವು ಕೂಡ ಇದೆ. ಈ ದೇವಾಲಯದ ಪೌರಾಣಿಕ ಹಿನ್ನೆಲೆ ಹಾಗೂ ಇತಿಹಾಸವನ್ನು ಈ ದೇವಾಲಯದ ಅರ್ಚಕರಾದಂತಹ ತ್ರಿಯಂಬಕ್ ಅವರು ನಮ್ಮ ಮುಂದೆ ಹೇಳ್ತಾರೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ಒಂದೇ ವಿಡಿಯೋದಲ್ಲಿ ಎಲ್ಲ ಮಾಹಿತಿಗಳನ್ನು ನೀಡಲಾಗಿದೆ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಆನಂದಮಾನಂದಕರಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧರೂಪಂ ಯೋಗೀಂದ್ರಮೇಢ್ಯಂ ಭವರೋಗ ವೈದ್ಯಂ ಶ್ರೀಮದ್ಗುರುಂ ನಿತ್ಯಮಹನ್ನಮಾಮಿ. ಇದು ದತ್ತಾತ್ರೇಯ ದೇವಸ್ಥಾನ. ಸುಮಾರು ಒಂದು 250 ವರ್ಷದ ಇತಿಹಾಸವುಳ್ಳಂತಹ ದೇವಸ್ಥಾನವಾಗಿದೆ. ಆ ನಂತರದ ನಮ್ಮ ಪೂರ್ವಿಕರಾದಂತಹ ನಮ್ಮ ವೃದ್ಧ ಪಿತಾಮಹ ಅವರು ಪ್ರತಿನಿತ್ಯವೂ ಮನೆಯಲ್ಲಿ ಗುರುಚರಿತ್ರವನ್ನು ಬರಿತಾ ಇದ್ದರು. ಅದನ್ನು ಮಾಘ ಪ್ರತಿಪದೇ ದಿವಸ ದತ್ತಾತ್ರೇಯ ಗಾಣಗಾಪುರದಲ್ಲಿ ಸಮರ್ಪಣೆ ಮಾಡ್ತಾಯಿದ್ರು. ಅದೇ ರೀತಿಯಾಗಿ ವಯೋಸಹಜದಿಂದ ಸ್ವಲ್ಪ ದಿವಸಗಳಾದ ನಂತರ ಅವರಿಗೆ ಅಲ್ಲಿ ಹೋಗಲಿಕ್ಕೆ ಬಹಳ ತೊಂದರೆ ಆಗ್ತಾಯಿತ್ತು. ಆ ಸಮಯದಲ್ಲಿ ಗುರು ದತ್ತಾತ್ರೇಯರ ಸ್ವಪ್ನದಲ್ಲಿ ಇಲ್ಲಿ ನಮ್ಮ ಪಾದುಕೆಗಳಿದೆ, ಇಲ್ಲೇ ನಿಮ್ಮ ಪೂಜೆ ಅರ್ಚನೆ ಇತ್ಯಾದಿಗಳು ಎಲ್ಲ ನಿತ್ಯವೂ ಇಲ್ಲೇ ನಡೆಯಲಿ ಅಂತ ಹೇಳಿ ಇಲ್ಲಿ ಪ್ರಸಾದ ರೂಪವಾಗಿ ಗುರು ದತ್ತಾತ್ರೇಯರು ನಮಗೆ ಪಾದುಕೆಯನ್ನು ನೀಡಿದ್ದಾರೆ. ಅದರ ಪರಂಪರೆಯಾಗಿ ನಿತ್ಯವೂ ಪೂಜೆ ಅರ್ಚನೆ ಇತ್ಯಾದಿಗಳೆಲ್ಲವೂ ನಡೆಯುತ್ತಾ ಇದೆ. ಹಾಗೂ ವಿಶೇಷದಂದರೆ ಗುರು ಪ್ರತಿಪದೆ ಹಾಗೂ ಮಾರ್ಗಶೀರ್ಷ ಶುದ್ಧ ಪೂರ್ಣಿಮೆ ಹಾಗೂ ಸಣ್ಣ ಪುಟ್ಟ ಜಯಂತಿ ಉತ್ಸವಗಳು ಎಲ್ಲವೂ ಕೂಡ ನಿರಂತರವಾಗಿ ದತ್ತಾತ್ರೇಯ ದೇವಸ್ಥಾನದಲ್ಲಿ ನಡೀತಾ ಇದೆ. ಈ ದೇವಾಲಯಕ್ಕೂ ಹಾಗೂ ಶೃಂಗೇರಿ ಮಠಕ್ಕೂ ಇರುವಂತಹ ಸಂಬಂಧವನ್ನು ನೀವು ವಿವರಿಸಬೇಕಾಗಿ. ಇದು ನಮಗೆ ದಾನವಾಗಿ ನೀಡಿದಂತಹ ಜಾಗ. ಈ ದಾನವಾಗಿದ್ದಂತಹದ್ದು ಇದು ಯಾವುದೇ ತರಹದ ವೈಯಕ್ತಿಕವಾಗಿ ಈ ಜಾಗವನ್ನು ನಮ್ಮ ಸಂಸಾರಕ್ಕೆ ಉಪಯೋಗ ಮಾಡಬಾರದು. ಗುರು ಜಾಗವು ಗುರುವಿಗೆ ಅರ್ಪಣೆಯಾಗಿರಬೇಕು. ಇದು ನಮ್ಮ ವೈಯಕ್ತಿಕ ಸಂಸಾರಕ್ಕೆ ಯಾವುದೇ ರೀತಿ ಉಪಯೋಗವಾಗಬಾರ್ದು ಅಂತ ಹೇಳಿ ವಿಚಾರ ಮಾಡಿ ಅದೇ ರೀತಿಯಾಗಿ ಗುರುಗಳು ಶೃಂಗೇರಿ ಜಗದ್ಗುರುಗಳು ಹಾಗೂ ನಮ್ಮ ಪರಮ ಪೂಜರಂತಹ ಬ್ರಹ್ಮೀಭೂತರಾದಂತಹ ಪರಮಾನಂದ ಭಾರತಿ ಗುರುಗಳು ಒಮ್ಮೆ ಆಜ್ಞೆ ಮಾಡಿದರು, ಇಲ್ಲ ಇಲ್ಲೊಂದು ಶಂಕರ ಮಠ ಆದರೆ ಬಹಳ ಒಳ್ಳೆಯದಿರುತ್ತೆ. ಯಾಕಂದರೆ ಈ ಉತ್ತರ ಕರ್ನಾಟಕದಲ್ಲಿ ಎಲ್ಲೂ ಶಂಕರ ಮಠ ಇರಲಿಲ್ಲ. ಇಲ್ಲಿ ಒಂದು ಆಗಬೇಕು, ಇದು ಜಾಗಸ್ಥ ಬಹಳ ಚೆನ್ನಾಗಿದೆ, ಯೋಗ್ಯವಾದಂತಹ ಜಾಗ ಇದೆ ಅಂತ ಹೇಳಿ ಅವರು ಗುರುತಿಸಿದರು. ಅದೇ ರೀತಿಯಾಗಿ ನಾವು ಶೃಂಗೇರಿ ಜಗದ್ಗುರುಗಳು ಸಮರ್ಪಣೆ ಅವರ ಸಾನ್ನಿಧ್ಯದಲ್ಲಿ ಈ ಜಾಗವನ್ನೆಲ್ಲ ಸಮರ್ಪಣೆಯನ್ನು ಮಾಡಿದ್ದೀವಿ. ಪ್ರತಿ ವರ್ಷ ದತ್ತ ಜಯಂತಿ ಅತಿ ವೈಭವದಿಂದ ಇಲ್ಲಿ ಆಚರಣೆ ಮಾಡಲಾಗುತ್ತೆ. ಇಲ್ಲಿ ಯಾವ ರೀತಿ ಅಂತ ನೀವು ಹೇಳಿದ್ರೆ? ಪ್ರತಿ ದತ್ತ ಜಯಂತಿಯೂ ಕೂಡ ವಿಶೇಷವಾಗುತ್ತೆ. ಅದೇ ರೀತಿಯಾಗಿ ಮಾಘ ಕೃಷ್ಣ ಪ್ರತಿಪದೆ ಅಂದರೆ ಗುರು ನರಸಿಂಹ ಸರಸ್ವತಿಗಳು ಅವತ್ತು ನಿಜಾನಂದದಲ್ಲಿ ಲೀನವಾದ ದಿವಸ, ಆ ದಿವಸ ಹಾಗೂ ಮತ್ತು ಮಾಘ ಕೃಷ್ಣ ದ್ವಿತೀಯ ದಿವಸ ಇಲ್ಲಿ ಗೋಪಾಳ ಕವಲ ಪಲ್ಲಕ್ಕಿ ಉತ್ಸವ ಇತ್ಯಾದಿಗಳು ಬಹು ವಿಜೃಂಭಣೆಯನ್ನಾಗ್ತವೆ. ಇನ್ನು ಗಣೇಶ ಭಾದ್ರಪದ ಶುದ್ಧ ಚತುರ್ಥಿ ಶ್ರೀಪಾದ ಶಿವಲ್ಲಭ ಜಯಂತಿ, ಪೌಷ್ಯ ಶುದ್ಧ ತೃತೀಯ ನರಸಿಂಹ ಸರಸ್ವತಿ ಮಹಾರಾಜರ ಜಯಂತಿಯು ಕೂಡ ಅತಿ ವಿಜೃಂಭಣೆಯಿಂದನೇ ಈ ಪ್ರಮಾಣದಲ್ಲಿ ದೇವಸ್ಥಾನದಲ್ಲಿ ನಡೀತಾ ಇದೆ. ಇಲ್ಲಿ ನಾನು ಚಿಕ್ಕವನಿದ್ದಾಗಿಂದ ಇಲ್ಲಿ ಪ್ರತಿ ವರ್ಷ ಆಚರಣೆ ದತ್ತ ಜಯಂತಿ ಇನ್ನಿತರ ಸಂದರ್ಭದಲ್ಲಿ ಭಕ್ರಿ ಮತ್ತು ಪುಂಡಿ ಪಲ್ಯ ಅದರ ಇತಿಹಾಸ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಇಲ್ಲಿನವರಿಗೆ. ಅದನ್ನು ನಮ್ಮ ವಾರಿ ಸಂಪ್ರದಾಯದಲ್ಲಿ ವಿಶೇಷವಾದಂತಹದ್ದಿದೆ. ಇಲ್ಲಿ ಗೋಪಾಳಕಾಲ ಅನ್ನೋ ಒಂದು ರೂಢಿ ಪದ್ಧತಿ ಇದೆ ಈ ವಾರ್ಕಾರಿ ಸಂಪ್ರದಾಯದಲ್ಲಿ. ಅದರ ವಿಶೇಷವಾಗಿ ಪಂಢರಪುರದಲ್ಲಿ ಕೂಡ ವಾರಿ ಸಂಪ್ರದಾಯ ಇತ್ಯಾದಿಗಳೆಲ್ಲ ನಡೀತದೆ. ಆ ನಿಮಿತ್ತವಾಗಿ ಈ ನಮ್ಮ ಪ್ರಾಂತ್ಯದಲ್ಲಿ ಜೋಳ ಮತ್ತು ಪುಂಡಿ ಪಲ್ಯ ವಿಶೇಷವಾದಂತಹ ಆಹಾರ ಬೆಳೆ. ಇದನ್ನೇ ದೇವರಿಗೆ ಅರ್ಪಣೆ ಮಾಡಿ ಅದನ್ನು ಪ್ರಸಾದ ರೂಪವಾಗಿ ನಾವು ಸ್ವೀಕಾರ ಮಾಡ್ತೀವಿ. ಕಡೆಯದಾಗಿ ನನ್ನ ಕಡೆಯಿಂದ ಒಂದು ಪ್ರಶ್ನೆ. ದತ್ತ ಮಂದಿರದಲ್ಲಿ ಹನುಮಂತ ದೇವರು ಇರುವುದು
ಕೆಲವೊಂದು ಸಲ ವಿಶೇಷ ಅಂತ ಅನ್ಸುತ್ತೆ. ಇಲ್ಲಿನ ಇತಿಹಾಸ ಹನುಮಂತ ದೇವರು ಮತ್ತು ದತ್ತ ದೇವರು ಒಂದೇ ದೇವಾಲಯದಲ್ಲಿ. ಇಲ್ಲಿ ಗುರುಗಳು ಬರಬೇಕಾದ್ರೆ ಗಾಣಗಾಪುರದಲ್ಲಿಯೂ ಕೂಡ ನರಸಿಂಹ ಸರಸ್ವತಿ ಗುರುಗಳು ಬರಬೇಕಾದ್ರೆ ಅದು ಪೂರ್ವ ಇತಿಹಾಸದಲ್ಲಿ ಹೇಳ್ತಾರೆ, ಅಲ್ಲೊಂದು ಮಠ ನಿರ್ಮಾಣ ಮಾಡಿದರು, ಅಲ್ಲಿ ಒಳಗಡೆ ಒಂದು ಚಿಂತಾಮಣಿಯನ್ನು ಕೂಡ ಇಟ್ಟಿದ್ರು ಅಂತ. ಹಾಗೆ ನಮ್ಮಲ್ಲಿ ಕೂಡ ಒಂದು ಒಳಗಡೆ ಚಿಂತಾಮಣಿ ಅಂದರೆ ಗಣೇಶ ದೇವಸ್ಥಾನ ಇದೆ. ಅದರ ಜೊತೆಗೆ ಮತ್ತು ಹನುಮಂತ, ಅವದುಂಬರ ಹಾಗೂ ಅಶ್ವತ್ಥನಾರಾಯಣ ಇವು ಕಲಿಯುಗದಲ್ಲಿ ಅತಿ ಶೀಘ್ರವಾಗಿ ಫಲವಂತ ಕೊಡದಂತಹ ದೇವತೆಗಳು. ಹೀಗಾಗಿ ಅಶ್ವತ್ಥ ಬಹಳ ಜನರಿಗೆ ಆರೋಗ್ಯ ದೃಷ್ಟಿಯಿಂದ, ಅವದುಂಬರವು ಕೂಡ ಸತ್ಸಂತಾನಕ್ಕೆ, ಹನುಮಂತ ದೇವರು ಕೂಡ ಕಲಿಯುಗದಲ್ಲಿ ಅತಿ ಪ್ರೀತನಾಗಿದ್ದರಿಂದ ಈ ಎಲ್ಲ ದೇವಸ್ಥಾನಗಳು ಒಂದೇ ಇದರಲ್ಲಿ ಆವರಣದಲ್ಲಿ. ಇದು ಗಾಣಗಾಪುರದಲ್ಲಿಯೂ ಕೂಡ ಒಂದೇ ಪ್ರಾಂತ್ಯದಲ್ಲೇ ಇರೋದು, ನಮ್ಮಲ್ಲೂ ಕೂಡ ಹಾಗೆ ಇರೋದು. ಕೊನೆಯದಾಗಿ ಇಲ್ಲಿನ ಭಕ್ತಾದಿಗಳಿಗೆ ಅಥವಾ ಇಲ್ಲಿ ಬರುವಂತಹ ಆಧ್ಯಾತ್ಮಿಕ ಒಂದು ಜನರಿಗೆ ನೀವು ನೀಡುವಂತಹ ಸಂದೇಶ? ನೀವು ಗಾಣಗಾಪುರದಲ್ಲಿ ಮತ್ತು ಇತ್ಯಾದಿ ಕ್ಷೇತ್ರಗಳಲ್ಲಿ ಈಗ ಸ್ವಲ್ಪ ಜನ ದಟ್ಟಣೆ ಜಾಸ್ತಿ ಆಗಿದೆ. ಆ ಜನದಟ್ಟಣೆ ಸಂದರ್ಭದಲ್ಲಿ ಈಗ ನಮ್ಮಲ್ಲಿ ಮೊದಲು ಕಮ್ಮಿ ಇರ್ತಾ ಇತ್ತು, ಈಗ ಗುರುವಾರ ಮತ್ತು ಹುಣ್ಣಿಮೆ ಅಮಾವಾಸ್ಯೆ ವಿಶೇಷ ದಿನಗಳಲ್ಲಿ ಇಲ್ಲೂ ಕೂಡ ಜಾಸ್ತಿ ಆಗ್ತಾಯಿದೆ. ಮತ್ತು ಹಳೆಯ ಗಾಣಗಾಪುರ ದೇವಸ್ಥಾನ ನೋಡಬೇಕು ಅಂದರೆ ಅದು ನಮ್ಮ ದೇವಸ್ಥಾನಕ್ಕೆ ಬರಬೇಕು. ಗಾಣಗಾಪುರದಲ್ಲೂ ಕೂಡ ಕೆಲವೊಂದು ಸಮಯಕ್ಕೆ ತಕ್ಕಂತೆ ಅದನ್ನು ಬದಲಾವಣೆಯನ್ನು ಮಾಡಿದ್ದಾರೆ, ಆದರೆ ನಮ್ಮ ದೇವಸ್ಥಾನದಲ್ಲಿ ಯಾವುದೇ ಆ ಥರದ ಬದಲಾವಣೆಗಳಿಲ್ಲ. ಆ ಗಾಣಗಾಪುರ ಪೂರ್ವದಲ್ಲಿ ಹೇಗಿತ್ತು ಅಂತ ಹೇಳಿ ನೋಡಬೇಕು ಅಂತ ವಿಚಾರ ಇದ್ದರೆ ಅದು ನಮ್ಮ ಗುಲ್ಬರ್ಗ ದತ್ತ ಮಂದಿರದಲ್ಲಿ, ಅದು ಬ್ರಹ್ಮಪುರ ದತ್ತ ಮಂದಿರದಲ್ಲೇ ಬಂದು ನೋಡಿದರೆ ಅದು ಸಿಗ್ಲಿಕ್ಕೆ ಸಾಧ್ಯ ಇದೆ. ಈ ನಮ್ಮ ಹಿತ್ತಾಳಿ ಬಾಗಿಲು ಕೂಡ ಈಗೇನು ನಾವು ನೋಡ್ತಾ ಇದ್ದೀವಿ, ಇದು ಗಾಣಗಾಪುರದ್ದೇ ಬಾಗಿಲು. ಇದು ಅಲ್ಲಿದ್ದು ಪ್ರಸಾದವಾಗಿ ನಮಗೆ ಇಲ್ಲಿ ಬಂದಿರೋವಂಥದ್ದು. ಇದು ಕೂಡ ಇನ್ನೂ ಯಾವುದೇ ತರಹದ ವ್ಯತ್ಯಾಸಗಳನ್ನು ಕೂಡ ನಾವು ದೇವಸ್ಥಾನದಲ್ಲಿ ಮಾಡಿಲ್ಲ. ಇದೇ ವಿಶೇಷ. ಆತ್ಮೀಯ ವೀಕ್ಷಕರೇ, ನೀವೆಲ್ಲ ಈಗಾಗಲೇ ನೀವು ಅರ್ಚಕರು ಹೇಳಿದಂತಹ ಮಾತುಗಳನ್ನು ಕೇಳಿರ್ತೀರ. ಸುಮಾರು ಇತಿಹಾಸಗಳನ್ನು ಉಳ್ಳಂತಹ ನಮ್ಮ ಗುಲ್ಬರ್ಗಾದ ಬ್ರಹ್ಮಪುರ್ನಲ್ಲಿ ದತ್ತ ಮಂದಿರವು ಕೂಡ ತನ್ನದೇ ಆದಂತಹ ಪೌರಾಣಿಕ ಮತ್ತು ಆಧ್ಯಾತ್ಮಿಕ ಹಿನ್ನೆಲೆಯನ್ನು ತೆಗೆದುಕೊಂಡು ಬಂದಿದೆ. ಈ ಒಂದು ವಿಡಿಯೋದಲ್ಲಿ ದತ್ತ ಮಂದಿರದ ಬಗ್ಗೆ ನಾನು ಸಾಧ್ಯವಾದಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ನಿಮಗೆ ತಲುಪಿಸಿದ್ದೀನಿ ಹಾಗೂ ಅರ್ಚಕರಿಂದ ನಿಮಗೆ ತಲುಪಿದೆ ಅಂತ ನಾನು ಭಾವಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ದೇವಾಲಯದ ಜೊತೆಗೆ ನಾವು ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು.